ಲಾಸ್ಟ್ ಎಪಿಸೋಡ್ ನಲ್ಲಿ ವಾರಾಯಿ ತಾಯಿಯ ಜೊತೆ ನನ್ನ ಅನುಭವವನ್ನು ನಾನು ಶೇರ್ ಮಾಡಿದೆ. ಈ ಎಪಿಸೋಡ್ ನಲ್ಲಿ ಆ ತಾಯಿಯ ಪೂಜೆಯನ್ನು ಹೇಗೆ ನಾನ್ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಈ ತಾಯಿಯ ಪೂಜೆ ಆಫ್ಟರ್ ಸನ್ಸೆಟ್ ಬಿಫೋರ್ ಸನ್ರೈಸ್, ಅಂದ್ರೆ ರಾತ್ರಿ 7 ಗಂಟೆ ಮೇಲೆ ಮತ್ತೆ ಮುಂಜಾನೆ 4:30 AM ಒಳಗಡೆ ಮಾಡಿ ಮುಗಿಸ್ತಾರೆ ಸಾಕಷ್ಟು ಜನ. ಇದು ರಾತ್ರಿ ಮಾಡೋ ಪೂಜೆ ಆಗಿರೋದ್ರಿಂದ ಬಹಳಷ್ಟು ಜನಕ್ಕೆ ತಪ್ಪು ಕಲ್ಪನೆ ಇದೆ, ಇದು ಬರೀ ತಾಂತ್ರಿಕರು ಮಾಡೋದು ಅಂತ. ಇಲ್ಲ, ಯಾರ್ ಬೇಕಾದ್ರೂ ಈ ಪೂಜೆಯನ್ನು ಮಾಡಬಹುದು. ಪುರಾಣಗಳ ಪ್ರಕಾರ ವಾರಾಹಿ ತಾಯಿ ಬೆಳಿಗ್ಗೆ ನಗರ ಸಂಚಾರಕ್ಕೆ ಹೋಗ್ತಾರೆ, ಆದ್ರಿಂದ ಈ ತಾಯಿಯ ಪೂಜೆ ರಾತ್ರಿ ಆಫ್ಟರ್ 7 PM ಪೂಜೆಯನ್ನು ಮಾಡಬೇಕು. ಹಾಗಾದ್ರೆ ಈ ವಾರಾಹಿ ನವರಾತ್ರಿ ಏನಕ್ಕೋಸ್ಕರ ಮಾಡಬೇಕು? ವಾರಾಹಿ ಒಬ್ಬ ಯೋಧಿನಿ, ಹಾಗಾಗಿ ನಮಗೆ ಎಲ್ಲಾ ನೆಗೆಟಿವಿಟಿಯಿಂದ, ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು, ಈವಿಲ್ ಐ ಆಗಿರ್ಬೋದು, ಶತ್ರುಗಳ ಬಾಧೆಗಳಿಂದ ನಮಗೆ ರಕ್ಷಣೆ ಕೊಡುವಂತ ತಾಯಿ. ಮತ್ತೆ ನಮ್ಮ ಆಜ್ಞಾ ಚಕ್ರವನ್ನು ಎಕ್ಸ್ಪ್ಯಾಂಡ್ ಮಾಡ್ತಾಳೆ, ಆಕ್ಟಿವೇಟ್ ಮಾಡ್ತಾಳೆ. ಇದರಿಂದ ನಮಗೆ ಸಾಕಷ್ಟು ನಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾಗುತ್ತೆ, ನಮಗೆ ಡಿವೈನ್ ವಿಸ್ಡಮ್ ಹೆಚ್ಚಾಗುತ್ತೆ, ಮತ್ತೆ ಆ ದೇವರ ಜೊತೆ ಸ್ಪಿರಿಚುವಲಿ ನಾವು ಕನೆಕ್ಟ್ ಆಗೋದಕ್ಕೆ ಕೂಡ ಹೆಚ್ಚು ಹೆಚ್ಚು ಅವಕಾಶ ಮಾಡಿಕೊಡ್ತಾಳೆ ತಾಯಿ. ವಾರಾಹಿ ಪೂಜೆ ಬಹಳ ಸಿಂಪಲ್. ವಿಧ ವಿಧ ಹೂಗಳಿಂದ ಪೂಜೆ ಮಾಡಬಹುದು, ಅಷ್ಟೋತ್ರವನ್ನು ಮಾಡಿ, ಲಲಿತ ಸಹಸ್ರನಾಮ ಅಥವಾ ವಾರಾಹಿ ಸಹಸ್ರನಾಮವನ್ನು ಕುಂಕುಮಾರ್ಚನೆಯಿಂದ ಮಾಡಬಹುದು. ಮತ್ತೆ ತಾಯಿಗೆ ಇಷ್ಟವಾದ ನೈವೇದ್ಯ ಬಂದು ಗೆಣಸು, ಸ್ವೀಟ್ ಪೊಟ್ಯಾಟೊ ಮತ್ತೆ ದಾಳಿಂಬೆ. ಈ ದಾಳಿಂಬೆಯನ್ನು ಬಿಡಿಸಿ ನೈವೇದ್ಯವನ್ನು ಮಾಡಿ, ಜೊತೆಯಲ್ಲಿ ಪಾನಕವನ್ನು ಕೂಡ ಇಡಿ. ತಾಯಿಯ ಮೂಲ ಮಂತ್ರ ಕ್ಯಾಪ್ಷನ್ ಅಲ್ಲಿ ಶೇರ್ ಮಾಡ್ತೀನಿ, ಅದು 21 ಬಾರಿ ಚಾಂಟ್ ಮಾಡಬಹುದು. ಸಾತ್ವಿಕ ಆಹಾರವನ್ನು ಆದಷ್ಟು ಟ್ರೈ ಮಾಡಿ ತಗೊಳ್ಳೋದಕ್ಕೆ. ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬೇಜಾರ್ ಮಾಡ್ಕೋಬೇಡಿ. ಯಾಕೆಂದ್ರೆ ತಾಯಿ ನಮ್ಮ ತಟ್ಟೆಯನ್ನು ನೋಡೋದಿಲ್ಲ, ನಮ್ಮ ಮನಸ್ಸನ್ನು ನೋಡ್ತಾಳೆ. ಈ ಗುಪ್ತ ನವರಾತ್ರಿಯಲ್ಲಿ ಒಂದು ದೀಪ ಹಚ್ಚಿ, ಒಂದು ಹೂವನ್ನು ಅರ್ಪಿಸಿ, ಒಂದು ಮಂತ್ರ ಹೇಳಿ, ಪೂರ್ಣ ಭಕ್ತಿಯಿಂದ ಅಮ್ಮನನ್ನು ನೆನೆಯಿರಿ. ಈ ವಿಡಿಯೋವನ್ನು ಆದಷ್ಟು ಜನರಿಗೆ ತಲುಪಿಸಿ, ಶೇರ್ ಮಾಡಿ, ಮತ್ತೆ ಆ ತಾಯಿಯ ಆಶೀರ್ವಾದವನ್ನು ಪಡೆಯಿರಿ. ಥ್ಯಾಂಕ್ ಯು. ನನ್ನನ್ನು ಫಾಲೋ ಮಾಡಲು ಮರೆಯಬೇಡಿ.